ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ. ಹೆಚ್ಚಿನ ಮಕ್ಕಳಿಗೆ ಹಾಗೆ ದೊಡ್ಡವರಿಗೂ ಮ್ಯಾಗಿ ಅಂದ್ರೇ ತುಂಬ ಇಷ್ಟ. ಹಾಗೆ ಮ್ಯಾಗಿ ನೂಡಲ್ಸನ್ನೇ ಉಪಯೋಗಿಸ್ಕೊಂಡು ಎಲ್ಲ ತರಕಾರಿಗಳನ್ನು ಕೂಡ ಹಾಕಿ ಏನಾದರೂ ಹೆಲ್ತಿಯಾಗಿ ಮಾಡೋಣ ಅಂತ ಅನಿಸಿತು. ಅದಕ್ಕೆ ಮ್ಯಾಗಿ ಬೇಲ್ ಥರ ಮಾಡೋಣ ಅಂತ ಅದನ್ನು ಕೂಡ ಮಾಡ್ತಾಯಿದ್ದೇನೆ. ಅದನ್ನು ನಾವು ಮ್ಯಾಗಿ ಬೇಲ್ ಅಥವಾ ಮ್ಯಾಗಿ ಚರ್ಮುರಿ ಅಂತಲೂ ಹೇಳ್ಬೋದು. ಈವ್ನಿಂಗ್ ಸ್ನ್ಯಾಕ್ಗೆ ಸೂಪರ್ ಆಗಿರ್ತದೆ. ಒಂದ್ಸಲ ಟ್ರೈ ಮಾಡಲೇಬೇಕು. ತುಂಬ ಎಣ್ಣೆ ಏನು ಬೇಕಾಗೋದಿಲ್ಲ. ಇಲ್ಲಿ ನಾನು ಒಂದು ಪ್ಲೇನ್ ನೂಡಲ್ಸ್ ಪ್ಯಾಕನ್ನು ಅರ್ಧದಷ್ಟು ತಗೊಂಡು ಇಟ್ಕೊಂಡಿದ್ದೇನೆ. ಅದನ್ನು ಸಣ್ಣ ಪೀಸಸನ್ನಾಗಿ ಮಾಡಿ ಇಟ್ಕೊಳ್ಬೇಕು. ಈಗ ಮ್ಯಾಗಿ ನೂಡಲ್ಸನ್ನು ಎಣ್ಣೆಯಲ್ಲಿ ಲೈಟಾಗಿ ರೋಸ್ಟ್ ಮಾಡಿಕೊಳ್ಬೇಕು. ಹಾಗಾಗಿ ನಾನು 2 ಸ್ಪೂನಷ್ಟು ಎಣ್ಣೆನೇ ಹಾಕ್ಕೊಂಡು ತಗೊಳ್ತಾ ಇದ್ದೇನೆ. ತುಪ್ಪ ಕೂಡ ಯೂಸ್ ಮಾಡಬಹುದು, ಆದರೆ ಈ ನೂಡಲ್ಸ್ಗೆ ತುಪ್ಪದ ಟೇಸ್ಟ್ ಅಷ್ಟು ಸೂಟ್ ಆಗೋದಿಲ್ಲ ಅನಿಸಿತು. ಅದಕ್ಕೆ ನಾನು ರಿಫೈನ್ಡ್ ಆಯಿಲನ್ನು ಹಾಕಿ ನೂಡಲ್ಸನ್ನು ಹುರಿತಾ ಇದ್ದೇನೆ. ಅದು ಸ್ವಲ್ಪ ಹೊಂಬಣ್ಣ ಬರುವವರೆಗೆ ರೋಸ್ಟ್ ಮಾಡಬೇಕು. ಇಷ್ಟು ರೋಸ್ಟ್ ಆದ ಕೂಡಲೇ ಒಳ್ಳೆ ಘಮ ಬರ್ತದೆ. ಇದನ್ನು ಹೀಗೆ ತಿನ್ನಲಿಕ್ಕೂ ಚೆನ್ನಾಗಿರ್ತದೆ. ಹೀಗೆ ಇದನ್ನು ಹಾಗೆ ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಬೇಲ್ಗೆ ಏನು ತರಕಾರಿಗಳು ಬೇಕು ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಕ್ಯಾರೆಟ್ ತಗೊಂಡು ಸಿಪ್ಪೆ ಎಲ್ಲ ತೆಗೆದು ಅದನ್ನು ತುರಿದು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ನಾರ್ಮಲಾಗಿ ಚುರ್ಮರಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಕಡಲೆ ಬೀಜದ ಬದಲಾಗಿ ನಾನಿಲ್ಲಿ ನೂಡಲ್ಸನ್ನು ಸೇರಿಸ್ತಾ ಇರೋದು. ಕ್ಯಾರೆಟ್ ಎಲ್ಲ ತುರಿದು ಒಂದು ಬೌಲ್ಗೆ ಹಾಕೊಂಡ ನಂತರ ಇದಕ್ಕೆ ಸೌತೆಕಾಯಿಯನ್ನು ಸಹ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ತುಂಬ ಬಿಸಿಲು ಇರೋದರಿಂದ ತಂಪಾಗಿ ಈ ಸೌತೆಕಾಯಿಯನ್ನು ಹಾಕ್ಕೊಂಡ್ರೆ ಮಕ್ಕಳಿಗೂ ದೇಹಕ್ಕೆ ಒಳ್ಳೆಯದು. ಹಾಗೆ ಎಲ್ಲ ಥರದ ತರಕಾರಿಗಳನ್ನು ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಂಡ್ರೆ ಮಕ್ಕಳಿಗೂ ಇಷ್ಟವಾಗ್ತದೆ. ಹಾಗೆ ಈಗ ನಾನು ನೀರುಳ್ಳಿಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಹಾಗೆ ನಂತರ ಟೊಮೆಟೊ ಕೂಡ ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ಬೇಕು. ಈ ಟೊಮೆಟೊವನ್ನು ನಾವು ಮಿಕ್ಸ್ ಮಾಡುವಾಗ ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಬೇಗನೆ ಮೆತ್ತಗಾಗಿ ಹೋಗ್ತದೆ. ಹಾಗಾಗಿ ಅದನ್ನು ಕೊನೆಗೆ ನಾವು ಸರ್ವ್ ಮಾಡುವಾಗ ಟೊಮೆಟೊವನ್ನು ಹಾಕ್ಕೊಳ್ಬೇಕಾಗ್ತದೆ. ಇದನ್ನೆಲ್ಲ ಈಗ ಮೊದಲೇ ಕಟ್ ಮಾಡಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು. ಈಗ ಕಟ್ ಮಾಡಿ ಇಟ್ಕೊಂಡದ್ದನ್ನು ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೇನೆ. ಕ್ಯಾರೆಟ್ ಹಾಗೆ ಸೌತೆಕಾಯಿ, ಈಗ ನೀರುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಇಟ್ಕೊಂಡದ್ದಾಯಿತು. ಈಗ ಅದಕ್ಕೆ ಬೇಕಾದ ಮಸಾಲೆಗಳನ್ನು ಕೂಡ ಹಾಕ್ಕೊಳ್ಳೋಣ. ಮ್ಯಾಗಿಯಲ್ಲಿ ಅದರೊಟ್ಟಿಗೆ ಒಂದು ಮಸಾಲೆಯನ್ನು ಕೊಟ್ಟಿರ್ತಾರಲ್ಲ, ಅದೇ ಮಸಾಲೆ ಪೌಡರನ್ನು ನಾನೀಗ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 2 ಚಮಚ ಆಗುವಷ್ಟು ಚಿಲ್ಲಿ ಪೌಡರ್ ಖಾರಕ್ಕಾಗಿ, ಹಾಗೆ ಕಟ್ ಮಾಡಿ ಇಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪು. ಈಗ ನಾವು ರೋಸ್ಟ್ ಮಾಡಿ ನೂಡಲ್ಸನ್ನು ಇಟ್ಕೊಂಡಿದ್ದೇವೆ ಅಲ್ಲ, ಅದನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇದನ್ನು ಹಾಕಿ ಕಲಸಿದ ತಕ್ಷಣ ನಾವೀಗ ತಿಂದು ಬಿಡಬೇಕಾಗ್ತದೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಕಲಸಿ ಇಟ್ಕೊಳ್ತೇನೆ. ಮ್ಯಾಗಿ ಮಸಾಲದಲ್ಲಿ ಸ್ವಲ್ಪ ಉಪ್ಪು ಇರ್ತದೆ, ಹಾಗಾಗಿ ನಾವು ನೋಡಿಕೊಂಡು ಹಾಕಬೇಕಾಗ್ತದೆ. ಈಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೇನೆ. ಈ ರೀತಿ ಸ್ಟ್ರೀಟಲ್ಲಿ ಸಿಗುವ ಚಾಟನ್ನು ಮನೆಯಲ್ಲೇ ರುಚಿಯಾಗಿ ಮಾಡ್ಬೋದು. ಇದರಲ್ಲಿ ತರಕಾರಿನೇ ಜಾಸ್ತಿ ಯೂಸ್ ಮಾಡಿದ್ದೇನೆ. ನೂಡಲ್ಸ್ ಅರ್ಧ ಪ್ಯಾಕ್ ಮಾತ್ರ ಹಾಕ್ಕೊಂಡಿದ್ದೇನೆ. ಅದರಲ್ಲೇ ನಾನೀಗ 4 ಜನರಿಗೆ ಆಗೋಷ್ಟು ರೆಡಿ ಆಗ್ತದೆ. ನಂತರ ಇದಕ್ಕೆ ಕೊನೆಯದಾಗಿ ನಾವು ಸರ್ವ್ ಮಾಡುವಾಗ ಟೊಮೆಟೊ ಕ್ಯಾಚಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಹಾಗೆ ಈಗ ಕೊನೆಯದಾಗಿ ಕಟ್ ಮಾಡಿದಂಥ ಟೊಮೆಟೊವನ್ನು ಹಾಕ್ಕೊಳ್ಬೇಕು. ಯಾಕೆಂದರೆ ಮೊದಲೇ ಹಾಕಿದರೆ ಅದರ ನೀರೆಲ್ಲ ಬಿಟ್ಕೊಂಡು ಬೇಗನೆ ಮೆದುವಾಗೋ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಇದನ್ನು ಕೊನೆಯದಾಗಿ ಹಾಕ್ಕೊಳ್ಳೋದು. ನಂತರ ಇದಕ್ಕೆ ಸಣ್ಣ ಸೇವು ಅದನ್ನು ಕೂಡ ಹಾಕಿದರೆ ಅದರ ರುಚಿ ಇನ್ನೂ ಕೂಡ ಎನ್ಹ್ಯಾನ್ಸ್ ಆಗ್ತದೆ. ಇದರಲ್ಲಿ ನಾನು ತರಕಾರಿಯನ್ನೇ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಮಕ್ಕಳ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಮ್ಯಾಗಿಯನ್ನು ಡಿಫ್ರೆಂಟ್ ಟೇಸ್ಟ್ ಮಾಡಿ ತಿಂದೆವು ಅನ್ನೋ ಖುಷಿ ಕೂಡ ಇರ್ತದೆ. ನೋಡಿದ್ರಲ್ಲ, ಒಂದು ಡಿಫ್ರೆಂಟ್ ಆದ ಮ್ಯಾಗಿ ನೂಡಲ್ಸ್ ಬೇಲ್. ಖಂಡಿತವಾಗಿಯೂ ಟ್ರೈ ಮಾಡಿ. ಹಾಗೆ ರುಚಿ ಹೇಗಿದೆ ಅಂತ ಹೇಳಲಿಕ್ಕೆ ಮರಿಬೇಡಿ. ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ರುಚಿ ಹೇಗಿತ್ತು ಅಂತ ಹೇಳಿ. ಈ ವಿಡಿಯೋಗೊಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.